A problem on price index numbers with aggregate to expenditure methods. So in this sum we are going to calculate Darvish, Bowles and Fisher's ideal index numbers. Darvish, Bowles and Fisher's ideal index number. The given data items, they have given numbers 1, 2, 3, 4. 4 items are given. And the data relating to base year and current year is given. Base year's price is given, that is P0. Current year's price is given P1. Normally aggregate expenditure method sums ಮಾಡುವಾಗ Laspere, Paasche, Marshall, Darvish, Bowles and Fisher's type of index numbers ಮಾಡಬೇಕಾದ್ರೆ ನಮಗೆ ಬೇಕಾಗಿರೋದು 4 ಇನ್ಫಾರ್ಮೇಷನ್. ಬೇಸ್ ಇಯರ್ ಪ್ರೈಸ್, ಕರೆಂಟ್ ಇಯರ್ ಪ್ರೈಸ್, ಬೇಸ್ ಇಯರ್ ಕ್ವಾಂಟಿಟಿ, ಕರೆಂಟ್ ಇಯರ್ ಕ್ವಾಂಟಿಟಿ. ಇಲ್ಲಿ ನಮಗೆ ಬೇಸ್ ಇಯರ್ ಪ್ರೈಸ್ ಇದೆ, ಕರೆಂಟ್ ಇಯರ್ ಪ್ರೈಸ್ ಇದೆ, ಬಟ್ ಬೇಸ್ ಇಯರ್ ಕ್ವಾಂಟಿಟಿ ಆ್ಯಂಡ್ ಕರೆಂಟ್ ಇಯರ್ ಕ್ವಾಂಟಿಟಿ ಈಸ್ ಮಿಸ್ಸಿಂಗ್. Instead of quantity they have given expenditure. Instead of quantity they have given expenditure. ಈ ಎಕ್ಸ್ಪೆಂಡಿಚರ್ ಅನ್ನು sometimes they will call it as value also. ಎಕ್ಸ್ಪೆಂಡಿಚರ್ ಅಥವಾ ವ್ಯಾಲ್ಯೂ ಅಂತ ಕರೀತಾರೆ. ಎಕ್ಸ್ಪೆಂಡಿಚರ್ ಈಸ್ ನಥಿಂಗ್ ಬಟ್ ಪ್ರೈಸ್ ಮಲ್ಟಿಪ್ಲೈಡ್ ವಿತ್ ಕ್ವಾಂಟಿಟಿ. ನಾನು ನಿಮಗೆ ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಹೇಳಬೇಕಾದ್ರೆ ಹೇಳಿದ್ದೀನಿ, ಪ್ರೈಸ್ ಇಂಟು ಕ್ವಾಂಟಿಟಿ ಈಸ್ ಈಕ್ವಲ್ಸ್ ಟು ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಅಂತ. ಇಲ್ಲಿ ಎಕ್ಸ್ಪೆಂಡಿಚರ್ ಈಸ್ ನಥಿಂಗ್ ಬಟ್ ದ ವ್ಯಾಲ್ಯೂ. ಬೇಸ್ ಇಯರ್ ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾರೆ ಅಂತಂದರೆ ಎಕ್ಸ್ಪೆಂಡಿಚರ್ ಈಸ್ ಒಬ್ಟೈನ್ಡ್ ಬೈ ಮಲ್ಟಿಪ್ಲೈಯಿಂಗ್ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ. ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ. ಸೊ ಇಲ್ಲಿ ಪ್ರೈಸು ಕ್ವಾಂಟಿಟಿ ಮಲ್ಟಿಪ್ಲೈ ಮಾಡಿರುವಂಥ ಅಮೌಂಟ್ ಕೊಟ್ಟಿದ್ದಾರೆ ನಮಗೆ. ಸೊ ಪ್ರೈಸು ಕ್ವಾಂಟಿಟಿ ಅಂದರೆ ಏನು? ಪ್ರೈಸ್ ಕ್ವಾಂಟಿಟಿ ಪಿ ಕ್ಯೂ. ಪಿ ಕ್ಯೂ ಅನ್ನು ಮಲ್ಟಿಪ್ಲೈ ಮಾಡಿ ಕೊಟ್ಟಿದ್ದಾರೆ. ಯಾವ ಪಿ ಕ್ಯೂ ಅನ್ನು ಮಲ್ಟಿಪ್ಲೈ ಮಾಡಿದ್ದಾರೆ? ರಿಲೇಟಿಂಗ್ ಟು ಬೇಸ್ ಇಯರ್, ದಟ್ ಮೀನ್ಸ್ P0 Q0. ಸೊ ಇನ್ಸ್ಟೆಡ್ ಆಫ್ ಗಿವಿಂಗ್ Q0 ಫಾರ್ ಅಸ್ ದೇ ಹ್ಯಾವ್ ಗಿವನ್ P0 Q0. ನಾರ್ಮಲಿ ಅರ್ಲಿಯರ್ ವಿಡಿಯೋಸ್ ನೀವು ಅಬ್ಸರ್ವ್ ಮಾಡಿದ್ರೆ ನಮಗೆ P0 Q0 ಅಂತ ಕೊಡ್ತಾ ಇದ್ರು ಕ್ವಶನಲ್ಲಿ. ನಾವು ಆನ್ಸರಲ್ಲಿ P0 Q0, P0 Q1, P1 Q0 ಅಂತ ಹೇಳಿ 4 ಕಾಂಪೊನೆಂಟ್ಸನ್ನು ಮಾಡ್ಕೊಳ್ತಾ ಇದ್ವಿ. ಬಟ್ ಹಿಯರ್ ನಾವು ಆನ್ಸರ್ ಪಾರ್ಟಲ್ಲಿ ನಮಗೆ ಬೇಕಾಗಿರೋ ಒಂದು ಕಾಂಪೊನೆಂಟನ್ನು ಅವರೇ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಐಟಮನ್ನು ಮಿಸ್ ಮಾಡಿದ್ದಾರೆ. ವಾಟ್ ಈಸ್ ಮಿಸ್ಸಿಂಗ್ ಈಸ್ Q0 ಈಸ್ ಮಿಸ್ಸಿಂಗ್. Q0 ಈಸ್ ಮಿಸ್ಸಿಂಗ್. ವಿ ಕ್ಯಾನ್ ಫೈಂಡ್ ಔಟ್ ಹೌ ಟು ಫೈಂಡ್ ಔಟ್ Q0. ಎಕ್ಸ್ಪೆಂಡಿಚರ್ ಡಿವೈಡೆಡ್ ಬೈ ಪ್ರೈಸ್. ಎಕ್ಸ್ಪೆಂಡಿಚರ್ ಡಿವೈಡೆಡ್ ಬೈ ಪ್ರೈಸ್. ಎಕ್ಸ್ಪೆಂಡಿಚರ್ನ ಪ್ರೈಸಿಂದ ಡಿವೈಡ್ ಮಾಡಿದ್ರೆ ನಮಗೇನು ಬರುತ್ತೆ? ಕ್ವಾಂಟಿಟಿ ಬರುತ್ತೆ. ಓಕೆ, ಸೊ ಕ್ವಾಂಟಿಟಿಯನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಮಾಡ್ಕೊಳ್ಳೋಣ ಸೊಲ್ಯೂಷನ್ ಪಾರ್ಟಲ್ಲಿ. ಆ್ಯಂಡ್ ಇನ್ ದ ಕರೆಂಟ್ ಇಯರ್ ಆಲ್ಸೋ ದೇ ಹ್ಯಾವ್ ಗಿವನ್ ದ ಸೇಮ್ ಇನ್ಫಾರ್ಮೇಷನ್. ಕರೆಂಟ್ ಇಯರ್ ಪ್ರೈಸ್ ಈಸ್ ಗಿವನ್ P1. ಓಕೆ, ಎಕ್ಸ್ಪೆಂಡಿಚರ್, ಕರೆಂಟ್ ಇಯರ್ ಎಕ್ಸ್ಪೆಂಡಿಚರ್ ಈಸ್ ಗಿವನ್. ಕರೆಂಟ್ ಇಯರ್ ಎಕ್ಸ್ಪೆಂಡಿಚರ್ ಈಸ್ ನಥಿಂಗ್ ಬಟ್ ದ ಪ್ರಾಡಕ್ಟ್ ಆಫ್ P ಆ್ಯಂಡ್ Q. ಪ್ರೈಸ್ ಮಲ್ಟಿಪ್ಲೈಡ್ ವಿತ್ ಕ್ವಾಂಟಿಟಿ. ಯಾವ ಪ್ರೈಸನ್ನು ಯಾವ ಕ್ವಾಂಟಿಟಿ ಜೊತೆ ಮಲ್ಟಿಪ್ಲೈ ಮಾಡಿದ್ದಾರೆ? ಕರೆಂಟ್ ಇಯರ್ದು. ದಟ್ ಮೀನ್ಸ್ ಕರೆಂಟ್ ಇಯರ್ ಪ್ರೈಸ್ ಅಂದರೆ P1, ಕರೆಂಟ್ ಇಯರ್ ಕ್ವಾಂಟಿಟಿ ಅಂದರೆ Q1. ಸೊ ಇನ್ಸ್ಟೆಡ್ ಆಫ್ ಗಿವಿಂಗ್ Q1 ಟು ಅಸ್ ದೇ ಹ್ಯಾವ್ ಗಿವನ್ P1 Q1. ಅರ್ಥ ಆಗ್ತಿದೆಯಾ? ಸೊ ಬೇಸ್ ಇಯರ್ ಕ್ವಾಂಟಿಟಿ ನಮಗೆ ಕ್ವಶನಲ್ಲಿ ಕೊಟ್ಟಿಲ್ಲ, ಕರೆಂಟ್ ಇಯರ್ ಕ್ವಾಂಟಿಟಿ ನಮಗೆ ಕ್ವಶನಲ್ಲಿ ಕೊಟ್ಟಿಲ್ಲ. ಅದರ ಬದಲಾಗಿ P0 Q0 ಆ್ಯಂಡ್ P1 Q1 ಅನ್ನು ಕೊಟ್ಟಿದ್ದಾರೆ. ಸೊ ನಾವು ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಎಕ್ಸ್ಪೆಂಡಿಚರ್ ಡಿವೈಡೆಡ್ ಬೈ ಪ್ರೈಸ್ ಈಸ್ ಈಕ್ವಲ್ಸ್ ಟು ಕ್ವಾಂಟಿಟಿ. ಇದೇ ರೀತಿಯಲ್ಲಿ ಸಮ್ಟೈಮ್ಸ್ ಎಕ್ಸ್ಪೆಂಡಿಚರ್ ಕೊಟ್ಟು ಕ್ವಾಂಟಿಟಿ ಕೊಡ್ತಾರೆ, ಪ್ರೈಸನ್ನು ಮಿಸ್ ಮಾಡಿರ್ತಾರೆ. ಅವಾಗೂ ಏನು ಮಾಡ್ತೀವಿ? ಎಕ್ಸ್ಪೆಂಡಿಚರ್ ಡಿವೈಡೆಡ್ ಬೈ ಕ್ವಾಂಟಿಟಿ ಈಸ್ ಈಕ್ವಲ್ಸ್ ಟು ಪ್ರೈಸ್. ಎಕ್ಸ್ಪೆಂಡಿಚರನ್ನು ಪ್ರೈಸಿಂದ ಡಿವೈಡ್ ಮಾಡಿದ್ರೆ ನಮಗೆ ಕ್ವಾಂಟಿಟಿ ಬರುತ್ತೆ, ಕ್ವಾಂಟಿಟಿಯಿಂದ ಡಿವೈಡ್ ಮಾಡಿದ್ರೆ ನಮಗೆ ಪ್ರೈಸ್ ಬರುತ್ತೆ. ಇಟ್ಸ್ ಅ ಸಿಂಪಲ್ ಈಕ್ವೇಷನ್, ಪ್ಲೀಸ್ ರಿಮೆಂಬರ್. Now let's proceed with the solution for this. See here, expenditure is equals to price into quantity. Quantity is equals to expenditure divided by price. I have told you. So ಆ ಈಕ್ವೇಷನ್ ಅನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಂಡಿರಿ.
ಸೊ ಕ್ವಶನಲ್ಲಿ ಕೊಟ್ಟಿರೋದು ನಮಗೆ ಬೇಸ್ ಇಯರ್ ಪ್ರೈಸು ಕ್ವಾಂಟಿಟಿ, ಕರೆಂಟ್ ಇಯರ್ ಪ್ರೈಸು ಕ್ವಾಂಟಿಟಿ ಕೊಟ್ಬಿಟ್ಟಿದ್ದಾರಾ, ಅಥವಾ ವ್ಯಾಲ್ಯೂ ಇಲ್ಲ ಎಕ್ಸ್ಪೆಂಡಿಚರ್ ಅನ್ನೋದು ಕೊಟ್ಟಿದ್ದಾರಾ? ಎಕ್ಸ್ಪೆಂಡಿಚರ್ ಅಥವಾ ವ್ಯಾಲ್ಯೂ ಅನ್ನೋದು ಕೊಟ್ಟಿದ್ರೆ ನಿಮಗೆ ಪ್ರೈಸ್ ಇಲ್ಲ ಕ್ವಾಂಟಿಟಿಯಲ್ಲಿ ಯಾವುದೋ ಒಂದು ಮಿಸ್ ಮಾಡಿರ್ತಾರೆ. ಸೊ ಅದನ್ನು ನೀವು ಡಿವೈಡ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡ್ಕೋಬೋದು. ನಾವು ಲೆಟ್ಸ್ ಪ್ರೊಸೀಡ್ ವಿತ್ ದ ಸೊಲ್ಯೂಷನ್ ಪಾರ್ಟ್. ಫಸ್ಟ್ ಕಾಲಮ್ ಐಟಮ್ಸ್ ಆಸ್ ಇಟ್ ಈಸ್ ಫ್ರಮ್ ದ ಕ್ವಶನ್. ಬೇಸ್ ಇಯರ್ ಪ್ರೈಸ್ PO ಅದು ಕೂಡ ಕ್ವಶನಲ್ಲಿದೆ, ಡೈರೆಕ್ಟ್ಲಿ ಯು ಕ್ಯಾನ್ ಟೇಕ್. ಆ್ಯಂಡ್ P0 Q0 is directly given in the question. I told you this is called expenditure of the base year. ಬೇಸ್ ಇಯರ್ ಎಕ್ಸ್ಪೆಂಡಿಚರ್ P0 Q0 ಕೊಟ್ಟಿದ್ದಾರೆ ಅಂತ ಹೇಳಿದೆ, ಸೊ ಅದನ್ನು ತೊಗೊಂಡ್ಬಿಟ್ಟಿದ್ದೀವಿ. ಆ್ಯಂಡ್ P1 is given in the question, that is current year price, and P1 Q1 is also given, that is current year expenditure. Current year expenditure is given in the question, right? ನೆಕ್ಸ್ಟ್ ನಮಗೆ Q0 ಮಿಸ್ಸಿಂಗ್ ಆಗಿರೋದ್ರಿಂದ ವಿಲ್ ಫೈಂಡ್ ಔಟ್ Q0. ಅದನ್ನೊಂದು ಕಾಲಮ್ ಹಾಕ್ಕೊಳ್ಳಿ. Q0ಗೆ Q1ಗೆ ಒಂದೆರಡು ಕಾಲಮ್ಸ್ ಹಾಕ್ಕೊಳ್ಳಿ. ಆ್ಯಂಡ್ P0 Q0 P1 Q1 ಆಲ್ರೆಡಿ ಇರೋದ್ರಿಂದ ಇನ್ನೆರಡು ಕಾಂಪೊನೆಂಟ್ಸ್ ನಮಗೆ ಮಿಸ್ ಆಗಿರೋದು P0 Q1 P1 Q0. ಅದಕ್ಕೆ ಎರಡು ಕಾಂಪೊನೆಂಟ್ಸ್, ಎರಡು ಕಾಲಮ್ಸ್ ಹಾಕ್ಕೊಂಬಿಡಿ. Q0 ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ನೋಡಿ. ಆ್ಯಸ್ ಐ ಟೋಲ್ಡ್ ಯು, ಎಕ್ಸ್ಪೆಂಡಿಚರ್ ಡಿವೈಡೆಡ್ ಬೈ ಪ್ರೈಸ್. ಸೊ P0 Q0 ನಮಗೆ ಇಲ್ಲಿ 50 ಇದೆ, ಪ್ರೈಸು ನಮಗೆ 2 ಇದೆ. ಸೊ 50 ಡಿವೈಡೆಡ್ ಬೈ 2 25. ದೆನ್ 20 ಡಿವೈಡೆಡ್ ಬೈ 4 5. 8 ಡಿವೈಡೆಡ್ ಬೈ 1 8. 30 ಡಿವೈಡೆಡ್ ಬೈ 5 6. ಕ್ಲಿಯರ್? ಯಾಕೆ ಡಿವೈಡ್ ಮಾಡ್ತಾ ಇದ್ದೀವಿ ಅರ್ಥ ಆಯ್ತಲ್ಲ? ಕ್ವಶನಲ್ಲಿ ನಮಗೇನು ಕೊಟ್ಟಿದ್ದಾರೆ? ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾರೆ. ಆದ್ದರಿಂದ ಎಕ್ಸ್ಪೆಂಡಿಚರನ್ನು ಪ್ರೈಸಿಂದ ಡಿವೈಡ್ ಮಾಡಿ ಕ್ವಾಂಟಿಟಿ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಬೇಸ್ ಇಯರ್ಗೂ ಕರೆಂಟ್ ಇಯರ್ಗೂ ಸೇಮ್ ರೂಲ್ ಅಪ್ಲೈಸ್. ಕ್ಲಿಯರ್? ಆ್ಯಂಡ್ ಕ್ಯಾಲ್ಕುಲೇಟ್ ದ Q1 in the same method. P1 Q1 divided by P1, that is 60 divided by 5 12, 48 divided by 8 6, 20 divided by 2 10, then 70 divided by 10 7. So division ಆಯಿತು. We got Q0 Q1. Now the remaining two columns P0 Q1 and P1 Q0. First let us go with the P0 Q1. P0 is multiplied with Q1, that is 2 into Q1 12, 2 into 12 24, then 4 into 6 24, then 1 into 10 10, then 5 into 7 35, then P1 Q0, P1 multiplied by Q0, that is 5 into 25 125, then 8 P1 Q0, so 8 into 5 40, then 2 into 8 16, 10 into 6 60. right? ಸೊ ಮಾಡ್ಕೊಂಡಿದ್ದಾದಮೇಲೆ ಗೆಟ್ ದ ಟೋಟಲ್ಸ್ ಆಫ್, ನಮಗೆ ಬೇಕಾಗಿರೋ ಕಾಲಮ್ಸ್ ಮಾತ್ರ ಟೋಟಲ್ ಯಾವುದು? P0 Q0 summation P1 Q1 summation P0 Q1 and summation P1 Q0. ಅಷ್ಟು ಟೋಟಲ್ಸ್ ಅನ್ನು ತಗೊಂಡ್ರೆ ಯು ಕ್ಯಾನ್ ಪ್ರೊಸೀಡ್ ವಿತ್ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್ ಇನ್ ಟು ದಿ ಫಾರ್ಮುಲಾ. ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ Darvish-Bowley's formula. Darvish-Bowley's formula is equals to 1/2 into summation P1 Q0 divided by summation P0 Q0 plus summation P1 Q1 by summation P0 Q1. This is nothing but Laspeyres formula. This is nothing but Pasteur's formula. Laspeyres formula, Pasteur's formula ಎರಡೂನು ಆ್ಯಡ್ ಮಾಡಿಕೊಂಡು ಡಿವೈಡೆಡ್ ಬೈ 2 ಮಾಡಿಕೊಂಡ್ರೆ ನಿಮಗೆ Darvish-Bowley's formula. ರೈಟ್. ಸೊ ಲೆಟ್ ಅಸ್ ಪುಟ್ ದ ವ್ಯಾಲ್ಯೂಸ್ ಫ್ರಮ್ ದ ಟೇಬಲ್. ಪ್ರೀವಿಯಸ್ ಟೇಬಲಲ್ಲಿ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿರೋ ವ್ಯಾಲ್ಯೂಸನ್ನು ತಗೊಂಡು ಬಂದು ಪುಟ್ ಇಟ್ ಇನ್ ಟು ದಿ ಫಾರ್ಮುಲಾ. ಸೊ ದಟ್ 1/2 ಇಂಟು 241 by 108 plus 198 by 93 into 100. Now first divide this 241 by 108, you will get 2.2315 plus divide 198 by 93, you should be getting 2.1290 into 100. In the next step, add these both numbers. 2.2315 plus 2.1290 add ಮಾಡ್ಕೊಂಡ್ರೆ you are getting 4.3605 into 100. Now
ಈ 4.3605 ಅನ್ನು ಡಿವೈಡೆಡ್ ಬೈ 2 ಮಾಡಿಕೊಂಡು ಇಂಟು 100 ಮಾಡಿದಾಗ ಫೈನಲಿ ಯು ಆರ್ ಗೆಟಿಂಗ್ 218.03. ದಟ್ ಈಸ್ Darvish-Bowles price index number. And the next one is Fisher's ideal index number. The formula is square root of summation P1 Q0 by summation P0 Q0 into summation P1 Q1 by summation P0 Q1 into 100. Substitute the values, that is square root of 241 by 108 into 198 by 93 into 100. In the next step ಏನು ಮಾಡ್ತೀವಿ, divide 241 by 108, you will get 2.2315. Divide 198 by 93, you will get 2.1290. Next step alli you have to multiply these two numbers, that is 2.2315 into 2.1290. multiply ಮಾಡಿಬಿಟ್ಟು remove the square root. First multiply, then remove the square root, then again multiply with 100. You should get 217.96 Fisher's ideal index number.